ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಅಶೋಕ್, ಆಯುರ್ ಪ್ರಪಂಚ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಕೂಡ ತಲುಪಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ತಮ್ಮೆಲ್ಲರಿಗೂ ಕೂಡ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ತಲುಪ್ತವೆ. ಸ್ನೇಹಿತರೆ, ಮುಖ್ಯವಾಗಿ ನಾನು ಈ ದಿನ ನೀವು ನಿಮ್ಮ ಮಕ್ಕಳಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಸಣ್ಣ ಒಂದು ವಿಷಯದ ಬಗ್ಗೆ ಅಂತಂದರೆ ಒಂದು ಅಣುಬಾಂಬನ್ನು ಕೊಡ್ತಾಯಿದ್ದೀರಿ ಪ್ರತಿದಿನ. ದಯವಿಟ್ಟು ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತೀನಿ. ದಯವಿಟ್ಟು ಸಾಧ್ಯವಾದರೆ ಬದಲಾಯಿಸ್ಕೊಳ್ಳಿ ಮತ್ತು ಬದಲಾಯಿಸಿ. ಸ್ನೇಹಿತರೆ, ಮುಖ್ಯವಾಗಿ ನಾನು ಇವತ್ತು ಹೇಳಿರ್ತಕ್ಕಂಥ ಪ್ರತಿಯೊಂದು ವಿಚಾರ ಕೂಡ ತಮಗೆ ಮನದಟ್ಟು ಮಾಡಿಕೊಂಡ್ರೆ ಎಷ್ಟೋ ನೀವು ಕೆಲವೊಂದಷ್ಟು ಕಾರ್ಯಗಳನ್ನು ಮಕ್ಕಳಿಂದ ದೂರ ಇಡ್ಬೋದು. ಮತ್ತು ಹಾಗೆ ಇದು ಸತ್ಯ ಕೂಡ ಹೌದು. ಮತ್ತು ಹಾಗೆ ಇದನ್ನು ನೀವು ಬಳಸ್ತಾ ಇದ್ದರೆ ಅಂತಂದರೆ ಇನ್ನು ಎಷ್ಟು ನೀವು ತಡೆಗಟ್ತೀರೋ ಅಷ್ಟು ಕೂಡ ತುಂಬ ಉತ್ತಮವಾಗಿದೆ. ಸ್ನೇಹಿತರೆ, ನೇರವಾಗಿ ವಿಚಾರಕ್ಕೆ ಬರೋಣ. ಮುಖ್ಯವಾಗಿ ಮಕ್ಕಳು ಗಲಾಟೆ ಮಾಡ್ತವೆ, ಮಕ್ಕಳು ರಚ್ಚೆ ಹಿಡಿತವೆ ಅಂತೇಳಿ ನಾವು ತಪ್ಪನ್ನು ಮಾಡ್ತೀವಿ. ಚಾಕ್ಲೇಟನ್ನು ಕೊಡ್ತಕ್ಕಂಥದ್ದು, ಈ ಸಣ್ಣ ಸಣ್ಣ ಚಾಕ್ಲೇಟ್ ಕೊಡ್ತಕ್ಕಂಥದ್ದು. ಇನ್ನೂ ಕೆಲವು ಮಕ್ಕಳಿಗೆ ತಲೆ ಸುತ್ತುತ್ತಾ ಇದೆ, ಅವನು ಅವಾಗ ಚಾಕ್ಲೇಟ್ ತಿಂದರೆ ಸರಿ ಆಗ್ತಾನೆ ಅಂತೇಳಿ ನೀವು ಚಾಕ್ಲೇಟನ್ನು ಕೊಡ್ತಾಯಿದ್ದೀರಿ. ದಯವಿಟ್ಟು ನೀವು ಮಕ್ಕಳಿಗೆ ಕೊಡ್ತಾ ಇರ್ತಕ್ಕಂಥದ್ದು ವಿಷ ಅನ್ನೋದನ್ನು ತಾವು ದಯವಿಟ್ಟು ಮರಿಬೇಡಿ. ಏಕೆಂತಂದರೆ ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಬೇಕಾದಂಥ ಎಲ್ಲ ರೀತಿಯ ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸ್ಗಳು ನಮ್ಮ ದೇಶೀಯ ಆಹಾರ ಪದ್ಧತಿಯಲ್ಲೇ ಸಿಗುತ್ತೆ. ಸಪೋಸ್ ನವಣೆ, ಸಜ್ಜೆ, ಸಾಮೆ, ಆರ್ಕ, ಊದಲು, ಕೊರಲೆ ಮತ್ತು ಪಾಲಿಶ್ ಇಲ್ಲದೆ ಇರತಕ್ಕಂಥ ಅಕ್ಕಿ, ರಾಗಿ ಆಗಿರ್ಬೋದು, ಮತ್ತು ಬೇಳೆಕಾಳುಗಳನ್ನು ಎಲ್ಲವನ್ನು ನೆನೆಸಿ ಒಣಗಿಸಿ ಮಾಡಿರ್ತಕ್ಕಂಥ ಪುಡಿ ಆಗಿರ್ಬೋದು, ಮತ್ತು ನಾವು ಪ್ರತಿದಿನ ತಿಂತಕ್ಕಂಥ ಆಹಾರದಲ್ಲಿ ಎಲ್ಲವೂ ಪ್ರತಿಯೊಂದು ಕೂಡ ಇದೆ. ಆದರೆ ನಾವು ಇದನ್ನು ಮಕ್ಕಳಿಗೆ ಕೊಡದಂತೆ ನಾವು ವಿಷಯವನ್ನು ಕೊಡ್ತಾಯಿದ್ದೀವಿ. ಬನ್ನಿ ಇದರ ಒಳಗಡೆ ನಾವು ವಿಚಾರನ ತಿಳ್ಕೊಳ್ಳೋಣ. ಒಂದು ಚಾಕ್ಲೇಟಲ್ಲಿ ಏನಿರುತ್ತೆ, ಒಂದು ಚಾಕ್ಲೇಟಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಮಕ್ಕಳ ವಯಸ್ಸು ಎಷ್ಟಿರುತ್ತೆ? 2, 3, 4 ಅಥವಾ 5. ಮತ್ತು ಹಾಗೆ ಕೆಲವು ಇನ್ನೊಂದು 8ರಿಂದ 10 ವರ್ಷದವರೆಗೂ ಅಂತ ಇಟ್ಕೊಳ್ಳೋಣ. ಈಗ ಒಮ್ಮೆ ನಾವು ಒಂದು ಚಾಕ್ಲೇಟನ್ನು ಕೊಟ್ಟರೆ ಒಂದು 5ರಿಂದ 6 ಗ್ರಾಮ್ ಶುಗರ್ ನಮ್ಮ ದೇಹಕ್ಕೆ, ಅಂತಂದರೆ ಆ ಮಗುವಿನ ದೇಹಕ್ಕೆ ಹೋಗುತ್ತೆ. ಅದು ಕರಗುತ್ತೆ. ಅಂತಂದರೆ ಸಾಮಾನ್ಯವಾಗಿ ಚಾಕ್ಲೇಟು ಕರಗೋದು ತುಂಬ ಕಷ್ಟ. ಆದರೆ ಇದು ಕರಗುತ್ತೆ ಅಂತಂದರೆ ಅಲ್ಲಿ ಕೆಮಿಕಲ್ ಇಲ್ಲದೇ ಯಾವುದೇ ಕಾರಣಕ್ಕೂ ಅದು ಕರಗೋದಿಲ್ಲ. ಸಕ್ಕರೆಯ ಉಂಡೆ ಆಗಿರೋದ್ರಿಂದ ಅದು ಬೇಗ ನೀರಿನ ಜೊತೆ ಸಂಪರ್ಕ ಪಟ್ಕೊಂಡು ಅದು ಕರಗುತ್ತೆ. ಇದು ಸತ್ಯವಾದ ಮಾತಂತ ತಿಳ್ಕೊಳ್ಳೋಣ. ಹಾಗೆ ತಾವು ಇನ್ನೊಂದನ್ನು ಪರೀಕ್ಷೆ ಮಾಡ್ಬೋದು. ಸಕ್ಕರೆ ಯಾವಾಗ ನಾವು ಈ ಚಾಕ್ಲೇಟನ್ನು ಮಕ್ಕಳಿಗೆ ಕೊಡ್ತೀವಿ, ದೇಹದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆದಾಗ ರಕ್ತದ ವೇಗ ಜಾಸ್ತಿ ಆಗುತ್ತೆ. ಮಕ್ಕಳು ಆವಾಗ ತಲೆ ಸುತ್ತೋದಿಲ್ಲ, ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಈ ಸಕ್ಕರೆ ಒಂದು ಅಗತ್ಯ ಮಗುವಿಗಿದೆ ಅಂತ ಅದನ್ನು ನ್ಯಾಚುರಲ್ಗೂ ಕೂಡ ನೀವು ಕೊಡ್ಬೋದು. ಯಾವ ರೀತಿ ಅಂತಂದರೆ, ಒಂದು ಮುಖ್ಯವಾಗಿ ನಾವು ತಿಂತಕ್ಕಂಥ ಆಹಾರದಲ್ಲಿ ಮಕ್ಕಳಿಗೆ ಸಿರಿಧಾನ್ಯವನ್ನು ಕೊಡಲಿಕ್ಕೆ ಪ್ರಯತ್ನ ಪಡಿ. ಸಾಧ್ಯವಾಗದಿದ್ದರೆ ಈ ರಾಗಿ ಗಂಜಿಯನ್ನು ಕೊಡಲಿಕ್ಕೆ ಪ್ರಯತ್ನ ಪಡಿ. ಮತ್ತು ಹಾಗೆ ಇವನ್ನೇ ನೀವು ಕೊಟ್ಟು ಅದನ್ನು ಸರಿ ಮಾಡಬೇಕೇ ಹೊರತಾಗಿ ಚಾಕ್ಲೇಟ್ ಕೊಡೋದು ನಿಮಗೆ ಪರಿಹಾರ ಅಲ್ಲ. ಇನ್ನು ಕೆಲವರನ್ನು ನೋಡಿದ್ದೀನಿ, ಐಸ್ ಕ್ರೀಮು 4-5 ಐಸ್ ಕ್ರೀಮ್ ತಿಂತಾ ಇರ್ತಾರೆ. ಮಕ್ಕಳಿಗೆ ದೊಡ್ಡ ದೊಡ್ಡ ಐಸ್ ಕ್ರೀಮ್ಗಳು ಕೊಡ್ತಾರೆ. ಸ್ನೇಹಿತರೆ, ಐಸ್ ಕ್ರೀಮನ್ನು ಸ್ವಲ್ಪ ಕೋಲ್ಡಾಗಿ ಹಾಕಿ ಬಿಟ್ಟು ನೋಡಿ. ಅದು ಸ್ವಲ್ಪ ನೀರು ಇದೆ, ಇಷ್ಟೇಷ್ಟು ನೀರಾಗುತ್ತೆ. ಅದರಲ್ಲಿರ್ತಕ್ಕಂಥ ಕೆಮಿಕಲ್, ಅದನ್ನು ಸ್ವಲ್ಪ ಟೇಸ್ಟ್ ನೋಡಿ. ನಿಮಗೆ ದಯವಿಟ್ಟು ಈ ಬಚ್ಚಲು ತೊಳಿಲಿಕ್ಕೆಲ್ಲ ಬಳಸ್ತಾರಲ್ವ ಪದಾರ್ಥಗಳು, ಅವೇನು ಕೆಮಿಕಲ್ಗಳು ಬರ್ತಾವೆ ನೋಡಿ, ಅದ್ರ ಥರ ಸ್ಮೆಲ್ ಬರುತ್ತೆ ರೀ. ಮುಖ್ಯವಾಗಿ ಐಸ್ ಕ್ರೀಮು ಅಂತಕ್ಕಂಥದ್ದೇ ಒಂದು ವಿಷ. ಅದನ್ನು ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀರಿ ಹೆಸರಲ್ಲಿ. ಐಸ್ ಕ್ರೀಮ್ ಅಂತಕ್ಕಂಥದ್ದು ಒಂದು ದೊಡ್ಡ ವಿಷ, ಅದು ಫ್ರಾಡ್ ಕೂಡ ಹೌದು. ನೀವೇ ಮನೆಯಲ್ಲಿ ಸಕ್ಕರೆ ರೋಗಿಗಳನ್ನ ಊಟ ಹಾಕ್ತಾಯಿದ್ದೀರಿ. ಒಂದು ಐಸ್ ಕ್ರೀಮ್ ತಿಂತಾರೆ, ಆಮೇಲೆ ನೆಕ್ಸ್ಟ್ ಮನೇಲೂ ಊಟ ಮಾಡ್ತಾರೆ. ಮತ್ತು ಇನ್ನೂ ಹೆಚ್ಚಿನ ಕೆಮಿಕಲ್ಗಳನ್ನು ತಿಂತಾರೆ. ಬ್ರೆಡ್ಡು, ಬನ್ನು, ಬಿಸ್ಕೆಟ್ಗಳನ್ನು ತಿಂತಾರೆ. ಪ್ರತಿಯೊಂದನ್ನು ಕೂಡ ವಿಷವನ್ನೇ ನಾವು ಪ್ರತಿದಿನ ತಿಂತಾದರೆ ಎಲ್ಲಿ ಆ ಕಾಯಿಲೆ ನಮ್ಮಿಂದ ದೂರ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಮಕ್ಕಳನ್ನು ನಾವೇ ಕೆಡಿಸ್ತಾ ಇದ್ದೀವಿ, ಮಕ್ಕಳಿಗೆ ನಾವೇ ವಿಷವನ್ನು ಉಣಿಸ್ತಾ ಇದ್ದೀವಿ. ಆ ಉದ್ದೇಶದಿಂದ ದಯವಿಟ್ಟು 2 ದಿನ 3 ದಿನಕ್ಕಾಗ ಸಕ್ಕರೆಯನ್ನು ನೀವು ಒಂದು ಚಾಕ್ಲೇಟಲ್ಲೇ ಕೊಟ್ಟು ಬಿಡ್ತೀರಿ. ಮತ್ತು ಅದು ಪ್ರತಿದಿನ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು, ಅಥವಾ ಒಂದು ಸತಿ 2, 3. ಕೆಲವರು ಜೋಬ್ನಲ್ಲೇ ಇಟ್ಕೊಂಡಿರ್ತಾರೆ, ಕೆಲವರು ಬ್ಯಾಗಲ್ಲಿ ಇಟ್ಟು ಕಳಿಸಿರೋದನ್ನು ಕೂಡ ನಾನು ನೋಡಿದ್ದೀನಿ. ಯಾಕೆ ಇಷ್ಟೊಂದು ಚಾಕ್ಲೇಟು ಅಂತಂದರೆ ಮಗುವಿಗೆ ತಲೆ ಸುತ್ತುತ್ತೆ, ಅವಾಗ ಅದಕ್ಕೆ ತಿನ್ನೋಕ್ಕೆ ಅಂತ ಕೊಟ್ಟಿದ್ದೀನಿ ಅಂತ ಹೇಳ್ತೀರಿ. ಮುಂದೆ ಫ್ಯೂಚರಲ್ಲಿ ನೀವೇ ಒಬ್ಬ ದೊಡ್ಡ ರೋಗಿಗಳನ್ನು ನೀವೇ ಸೃಷ್ಟಿ ಮಾಡ್ತಾಯಿದ್ದೀರಿ. ದಯವಿಟ್ಟು ಬದಲಾಯಿಸಿ ಅಲ್ವಾ? ಇದಕ್ಕೆ ಉತ್ತಮವಾದ ಪರಿಹಾರ ಏನು ಗೊತ್ತೇನು? ಮನೆಯಲ್ಲಿ ಸೈಂಧವ ಲವಣ ಅಂತಂದು ಉಪ್ಪು ಬರುತ್ತೆ. ಆ ಉಪ್ಪನ್ನು ಮನೇಲಿ ಅಡುಗೆಗೆ ಬಳಸಿ. ಮಕ್ಕಳಿಗೆ ಸ್ವಲ್ಪ ಆಹಾರದಲ್ಲಿ ಪ್ರೋಟೀನ್ ಇರ್ತಕ್ಕಂಥ ಆಹಾರಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡಿ. ಮತ್ತು ಮಕ್ಕಳಿಗೆ ವ್ಯಾಯಾಮವನ್ನು ತಿಳಿಸ್ಕೊಡಿ. ಆಹಾರ ಪದ್ಧತಿಯಲ್ಲಿ ಒಂದು ಭಾರತೀಯ ಆಹಾರ ಪದ್ಧತಿಯನ್ನು ಬಳಸ್ಕೊಳ್ಳಿ. ಮಕ್ಕಳು ತರಕಾರಿ ತಿನ್ನೋದಿಲ್ಲ ಅಂತ ಏನಾರು ಅನಿಸಿದ್ರೆ, ಈಗ ದೋಸೆ ಮಾಡ್ತೀರಿ, ಇಡ್ಲಿ ಮಾಡ್ತೀರಿ, ಅಂಥ ಟೈಮಲ್ಲಿ ಏನು ಮಾಡಿ ಅಂತಂದರೆ, ಈ ತರಕಾರಿಗಳನ್ನ ರುಬ್ಬಿಟ್ಟು ಅದರೊಳಗೆ ಹಾಕಿ ಚೆನ್ನಾಗಿ ಹುಳಿ ಬರುತ್ತೆ. ಮತ್ತು ದೋಸೆನೂ ಕೂಡ ತುಂಬ ಮೃದುವಾಗಿ ಬರುತ್ತೆ. ಮಕ್ಕಳು ಕೂಡ ಕಲರ್ ಇಡ್ಲಿ ಅಂತೇಳಿ ತಿಂತಾರೆ. ಈ ಥರದಲ್ಲೂ ಕೂಡ ನಾವು ಮಕ್ಕಳಿಗೆ ಪ್ರೋಟೀನ್ ಅಂಶವನ್ನು ಕೊಡ್ಬೋದು. ಸಕ್ಕರೆ ರೋಗವನ್ನು ನಿಯಂತ್ರಣ ಮಾಡ್ಬೋದು. ಈ ಸೊಪ್ಪುಗಳನ್ನು ಹರಿದು ರುಬ್ಬಿ ಅದನ್ನು
ನಾವು ಒಂದು ಆಹಾರದಲ್ಲಿ ಬೆರೆಸುವಂತೆ ಅಥವಾ ಸಾಂಬಾರುಗಳಲ್ಲಿ ಬೆರೆಸುವಂತೆ ಮಾಡಿದ್ರೆ ಮಕ್ಕಳು ಅದನ್ನು ತಿಂತಾರೆ ಅಲ್ವಾ. ಅದೇ ಥರ ನಾವು ಮಾಡ್ತಾ ಹೋದರೆ ನೇರವಾಗಿ ನಾವು ದೇಹಕ್ಕೆ ಒಂದು ಅಮೃತವನ್ನೇ ಕೊಡ್ಬೋದು. ಆದರೆ ಈಗ ನಾವು ಮಾಡ್ತಕ್ಕಂಥದ್ದು ವಿಷವನ್ನು ಕೊಡ್ತಕ್ಕಂಥ ಕೆಲಸ. ಇನ್ನು ಕೆಲವರು ನೋಡಿದ್ದೀನಿ, ಮದುವೆ ಮನೆಯಲ್ಲಿ ಊಟ ಎಲ್ಲ ಆದಮೇಲೆ ಐಸ್ ಕ್ರೀಮ್ ಕೊಡ್ತಾರೆ. ಅದನ್ನು ಒಂದು ಎರಡೆರಡು ತಿಂತೀರಿ. ಮುಖ್ಯವಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇಡೀ ಊಟ ಆದಮೇಲೆ ನೀವು ತಿಂತಕ್ಕಂಥ ಐಸ್ ಕ್ರೀಮು ನೀವು ತಿಂದಿರ್ತಕ್ಕಂಥ ಎಲ್ಲ ಊಟಕ್ಕೂ ಒಂದೇ ವಿಷ ಹಾಕಿ ಕೊಟ್ಟಿದ್ದಾರೆ ಅಂತಲೇ ಲೆಕ್ಕಾಚಾರ ಅಲ್ವಾ. ಆಹಾರವನ್ನು ಕೊಡ್ತೀವಿ, ಎಲ್ಲವನ್ನು ಕೊಟ್ಟ ಮೇಲೆ ಜೊತೆಯಲ್ಲಿ ವಿಷವನ್ನು ಕೂಡ ಹಾಕಿ ನಾವು ಕಳಿಸ್ತೀವಿ. ಅದು ಶಾಪ ನಮಗೆ ತಟ್ಟುತ್ತೆ. ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಹಾರದಲ್ಲಿ ನಮಗೆ ಯಾವತ್ತೂ ಕೂಡ ನ್ಯಾಚುರಲಾಗಿರ್ತಕ್ಕಂಥ ಎಲ್ಲ ರೀತಿಯ ಅಂಶಗಳು ನಮಗೆ ಸಿಗಬೇಕಾದ್ರೆ ಕೆಮಿಕಲ್ ಯುಕ್ತವಾಗಿ ದಯವಿಟ್ಟು ಬೇಡ. ಇದು ನಮಗೆ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ. ಸಾಧ್ಯವಾದಷ್ಟು ಇದನ್ನು ಅವಾಯ್ಡ್ ಮಾಡಿ. ಒಂದಿನ ಐಸ್ ಕ್ರೀಮ್ ತಿಂದರೆ ನಿಮಗೆ 2 ದಿನ ಸಾಕು, 2 ರಿಂದ 3 ದಿನ ಯಾವುದೇ ರೀತಿ ಸಕ್ಕರೆ ಅಂಶ ನಿಮ್ಮ ದೇಹಕ್ಕೆ ಹೋಗ್ದಂಗೆ ನೋಡ್ಕೊಳ್ಬೇಕು ಅಲ್ವಾ. ಹಾಗಿದ್ಮೇಲೆ 2-3 ಐಸ್ ಕ್ರೀಮ್ ಯಾಕೆ ತಿಂತೀರಿ? ಆರೋಗ್ಯ ಯಾಕೆ ಹಾಳು ಮಾಡ್ಕೊಳ್ತೀರಿ? ದಯವಿಟ್ಟು ಬದಲಾಯಿಸಿ. ಮತ್ತು ಹಾಗೆ ಮುಖ್ಯವಾಗಿ ಮಕ್ಕಳಿಗೆ ಚಾಕ್ಲೇಟ್ಗಳು ಕೊಡೋದನ್ನು ದಯವಿಟ್ಟು ನಿಲ್ಲಿಸಿ. ಅತಿಯಾಗಿ ತಿಂತವೆ ಮಕ್ಕಳುಗಳು ಅಲ್ವಾ. ಮಿತವಾಗಿ ಇರಬೇಕು. ಮಿತವಾಗಿ ಅಂದರೆ ಅತಿ ಮಿತವಾಗೇ ಇರಬೇಕು. ಇವತ್ತು ಒಂದು ಚಾಕ್ಲೇಟ್ ತಿನ್ನೋ ಒಂದು ವಾರ ತಿನ್ನೋದೇ ಬೇಡ. ಅದನ್ನೇ ನಾವು ಅಡಿಕ್ಷನ್ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಅದು ಅಡಿಕ್ಷನ್ ಅನ್ಸಾಗುತ್ತೆ. ದೇಹಕ್ಕೆ ಯಾವಾಗ ಅಡಿಕ್ಷನ್ ಅನ್ನೋದು ಶುರುವಾಗುತ್ತೆ, ದೇಹ ದುರ್ಬಲ ಆಗ್ತಾ ಹೋಗುತ್ತೆ. ಆ ರೀತಿ ದುರ್ಬಲತೆ ಹೊಂದಿದ ಪ್ರತಿಯೊಂದು ಕೂಡ ನಮ್ಮ ದೇಶದ ಒಂದು ಆರೋಗ್ಯದಲ್ಲಿ ಅವರು ಮಾರಕನೇ ನಾವೇ ಸೃಷ್ಟಿ ಮಾಡ್ತಾಯಿದ್ದೀವಿ ಅಲ್ವಾ. ಒಬ್ಬ ಆರೋಗ್ಯವಂತ ಪ್ರಜೆ ದೇಶದ ಆಸ್ತಿ ಅನ್ನೋದನ್ನು ಮರಿಬೇಡಿ. ಆ ದೇಶದ ಆಸ್ತಿಯನ್ನು ನೀವು ಈಗಲಿಂದ ವಿಷ ಹಾಕಿ ಕೊಲ್ತಾ ಇದ್ದೀರಿ. ದಯವಿಟ್ಟು ಬದಲಾಯಿಸಿ. ಜೊತೆಯಲ್ಲಿ ಕೈಗೆ ಕೊಡ್ತಕ್ಕಂಥ ಮೊಬೈಲ್ಗಳು, ನಿಜವಾಗಲೂ ಹೇಳ್ತೀನಿ, ಮಕ್ಕಳಿಗೆ ಹಠ ಮಾಡ್ತೇವೆ ಅಂತೇಳಿ ಮೊಬೈಲ್ ಕೊಡೋದು, ಮಕ್ಕಳಿಗೆ ಅದನ್ನು ಕೊಟ್ಟು ಅದನ್ನು ರೂಢಿ ಮಾಡ್ತಕ್ಕಂಥದ್ದು ನೀವೇ ವಿಷವನ್ನು ಉಣಿಸ್ತಾ ಇದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ಬದಲಾಯಿಸಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಮತ್ತು ಆರೋಗ್ಯವನ್ನು ಬೆಳೆಸಿ ಅಂತಕ್ಕಂಥ ನನ್ನ ಒಂದು ಮನವಿ. ತಮಗೇನಾದರೂ ಈ ಮಾಹಿತಿ ಇಷ್ಟವಾಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮತ್ತು ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನಗೂ ಕೂಡ ಇನ್ನೊಂದಷ್ಟು ವೀಡಿಯೋಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನನ್ನ ಅಭಿಪ್ರಾಯ. ಸ್ನೇಹಿತರೆ, ತಮ್ಮೆಲ್ಲರ ಸಬ್ಸ್ಕ್ರೈಬರ್ಗಳಿಗೂ ಮತ್ತು ನಾನು ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತಮ್ಮಲ್ಲಿ ಅನಂತ ವಂದನೆಗಳು. ನನ್ನ ಒಂದು ಈ ಸಾಧನೆಗೆ ನೀವು ಬೆನ್ನೆಲುಬಾಗಿದ್ದೀರಿ. ವಂದನೆಗಳು ಸ್ನೇಹಿತರೆ. ತಮ್ಮೆಲ್ಲರಿಗೂ ಕೂಡ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನನಗೆ ಇನ್ಸ್ಪಿರೇಷನ್ ಆಗಿದೆ ಮತ್ತು ಅತ್ಯಂತ ಉತ್ತಮ ಮಾಹಿತಿಗಳನ್ನು ಕೂಡ ನಾನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ. ನಾನು ನಿಮ್ಮ ಅಶೋಕ್, ಆಯುರ್ ಪ್ರಪಂಚ ಯೂಟ್ಯೂಬ್ ಚಾನಲ್. ವಂದನೆಗಳು.